ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ನನ್ನ ಡೈಲಿ ರೋಟೀನ್ ಏನೆಲ್ಲ ಆಗಿದೆ ಅಂತ. ಫ್ರೆಂಡ್ಸ್, ನಾನೇ ಹಿಂದೆ ಸ್ಕ್ರೀನ್ ಹತ್ರ ಜಾಸ್ತಿ ಹೋಗಿಲ್ಲ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಟೈಮು ಈಗ 12 o'clock ಆಗೇ ಹೋಯಿತು. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನನ್ನ ಈ ಡ್ರೆಸ್ ಬಗ್ಗೆ ನಿಮಗೆ ಏನು ಹೇಳಬೇಕು ಅಂತ ಅಂದರೆ, ನೋಡಿ ಫ್ರೆಂಡ್ಸ್, ನೆಕ್ಕು ಇಲ್ಲಿ ಯಾವ ಥರ ಡಿಸೈನಾಗಿ ಹೊಲ್ದಿದ್ದಾರೆ. ನಾನು ಯಾವುದಾದ್ರೂ ಒಂದು ಡಿಸೈನು ಹತ್ರ ಬಂದು ತೋರಿಸ್ತೀನಿ ನೋಡಿ. ಇನ್ನು ಫ್ರೆಂಡ್ಸ್, ಇದನ್ನು ನಾನು 5.5 ಇಂಚು ಸ್ಲೀವ್ ಅವರು ಸ್ವಲ್ಪ ತುಂಡಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ತುಂಡನೇ ಹೊಲಿಸ್ಕೊಂಡೆ. ಇನ್ನು ಫ್ರೆಂಡ್ಸ್, ಓಣಿ ಅಂತೂ ನೋಡಿ ಫ್ರೆಂಡ್ಸ್, ಇನ್ನು ಪ್ಯಾಂಟ್ ಫ್ರೆಂಡ್ಸ್ ಸಿಮೆಂಟ್ ಕಲರ್ ಇದೆ. ಅದಕ್ಕೋಸ್ಕರ ಓಣಿನ ಈ ಥರ ಡಬಲ್ ಕಲರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈಗ ಮಧ್ಯೆ ಏನಿದೆ ಇದೇ ಪ್ಯಾಂಟು ಫ್ರೆಂಡ್ಸ್. ನೀವು ಬೇಕಿದ್ರೆ ನೋಡಿ, ಓಣಿನ ಈ ಥರನಾದರೂ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಫ್ರೆಂಡ್ಸ್ ನೋಡಿ, ಒಂದೇ ಒಂದು ಕಾಲೇಜ್ ಹುಡುಗಿರ ಥರ ಬೇಕಿದ್ದರೆ ನಿಮಗೆ ಫ್ರೆಂಡ್ಸ್ ಹೀಗೂ ಹಾಕ್ಕೊಂಡು ಹೋಗ್ಬೋದು. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಏನು ಬೇಡಪ್ಪ ಫ್ರೆಂಡ್ಸ್, ಈ ಥರ ಓಣಿದು ನಾನು ತುಂಬ ವರ್ಷಗಳಿಂದ ತಗೋತಾ ಇರಲಿಲ್ಲ. ಯಾಕಂದರೆ ಇದು ಮೈ ಮೇಲೆ ಇದೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ತಗೋತಾ ಇರಲಿಲ್ಲ. ಇನ್ನು ಫ್ರೆಂಡ್ಸ್, ನೆಕ್ ಡಿಸೈನ್ ಹೊಂದಿದ್ದಾರೆ. ಇನ್ನು ಬ್ಯಾಕಲ್ಲಿ ನೋಡಿ, ನಂದು ಮಾಮೂಲಿ ನೋಡಿ ಫ್ರೆಂಡ್ಸ್ ರೌಂಡ್ಸು. ಬ್ಯಾಕಿಗೆ ನಾನು ಯಾವುದು ಡಿಸೈನ್ ಇಡಲ್ಲ ಫ್ರೆಂಡ್ಸ್. ಈ ಸರಿ ಇದೇನೋ ಮುಂದಕ್ಕೂ ಅವರು ರೌಂಡೇ ಇಟ್ಟಿದ್ದಾರೆ. ನಾನು ಅವ್ರಿಗೆ ಎಷ್ಟೊಂದು ಡಿಸೈನ್ನ ಕಳಿಸಿರ್ತೀನಿ. ಅದರಲ್ಲಿ ಯಾವುದನ್ನಾದ್ರೂ ಆರಿಸ್ಕೊಂಡು ಎಲ್ಲ ಡ್ರೆಸ್ಗೂ ಅವರು ಇಟ್ಟಿರ್ತಾರೆ. ಇನ್ನು ನೋಡಿ ಫ್ರೆಂಡ್ಸ್, ಈ ಥರ ಇದೆ ಓಣಿ, 2 ಡಬಲ್ ಕಲರು. ಯಾಕಂದರೆ ಇದು ಪ್ಯಾಂಟ್ ಬಂದು ಸಿಮೆಂಟ್ ಕಲರ್ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಯಾವಾರ ನನ್ನ ಆರಾಧ್ಯ ದೈವ ಶಿವನ ವಾರ ಬಂದೇ ಹೋಯಿತು. ಇನ್ನು ಫ್ರೆಂಡ್ಸ್, ಇನ್ನು ಆಷಾಢ 1 ವೀಕ್ ಇದೆ. ಆಷಾಢ ಮುಗಿದ್ರೆ ಒಂದಾದ್ಮೇಲೊಂದು ಬರ್ತಾನೇ ಇರುತ್ತೆ ಹಬ್ಬಗಳು ನಮಗೆ ಕನ್ನಡದವ್ರಿಗೆ. ಈಗ ಫ್ರೆಂಡ್ಸ್, ಆಷಾಢ ಮುಗೀತಿದ್ದಂಗೆ ಶ್ರಾವಣ. ಫ್ರೆಂಡ್ಸ್, ಶ್ರಾವಣ ಬಂದರೆ ನನಗೆ ನೆನಪಾಗೋದು ನಮ್ಮ ತಂದೆ ತಾಯಿ ಮನೇಲಿ. ಯಾವಾಗ ನೀವು ಶ್ರಾವಣದಲ್ಲಿ ನಮ್ಮೂರಲ್ಲಿ ನೀವು ಯಾರ ಮನೆಗೆ ಬೇಕಾದರೂ ಹೋಗಿ, ಎಲ್ಲರ ಮನೇಲೂ ಶಾವಿಗೆ ಮಾಡ್ತಾರೆ, ಕಿಚಡಿ ಮಾಡ್ತಾರೆ. ಎಲ್ಲರ ಮನೇಲೂ, ಒಬ್ಬರು ಮನೇಲಿ ಅಂತ ಅಲ್ಲ ಫ್ರೆಂಡ್ಸ್, ಎಲ್ಲರ ಮನೇಲೂ ಶಾವಿಗೆ ಮಾಡಿ ಕಿಚಡಿ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ನಾನೇ ಸರನ ಮೇಲೆ ಬಿಟ್ಕೊತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲರ ಮನೇಲೂ ಫ್ರೆಂಡ್ಸ್ ಶಾವಿಗೆ ಮಾಡ್ತಾರೆ, ಕಿಚಡಿ ಮಾಡ್ತಾರೆ, ಏನಾದರೂ ಒಂದು ಶ್ರಾವಣದಲ್ಲಿ. ನಿಜವಾಗ್ಲೂ ಫ್ರೆಂಡ್ಸ್, ನಮ್ಮೂರಲ್ಲಿ ಶ್ರಾವಣ ಮಾಸ ಅಂದ್ರೇ ತುಂಬ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ಬನ್ನಿ, ನಾನು ತಲೆನ ಹಾಗೆ ಬಿಟ್ಕೊಂಡಿದ್ದೆ. ಈಗ ಸುಮ್ಮನೆ ಒಂದು ರೌಂಡು ಈ ಥರ ಮಾಮೂಲಿ. ಇವಾಗ ನಾನು ಲೂಸ್ ಏರ್ ಥರ ಹಾಕತ್ತೀನಲ್ಲ ನೋಡಿ ಫ್ರೆಂಡ್ಸ್, ಸುಮ್ಮನೆ ಲೂಸ್ ಏರ್ ಥರ ಹಾಕೊಳ್ಳೋಣ. ಎಲ್ಲ ಥರ ಹೇರು ಮಾಡಿದ್ದೀನಲ್ಲ ನೋಡಿ ಫ್ರೆಂಡ್ಸ್, ಲೂಸ್ ಏರ್ ಥರ ಹಿಂಗೆ ಮಾಮೂಲಿ ಸುಮ್ಮನೆ ಒಂದು ಏರ್ ಸ್ಟೈಲ್ನ ಈ ಥರ ಮಾಡ್ಕೊಳ್ಳೋಣ. ಇನ್ನು ಓಣಿ ಮಾಮೂಲಿ ಹಾಗೇ ಇರಲಿ, ಏನು ತೊಂದರೆ ಇಲ್ಲ. ನೋಡಿದ್ರಲ್ಲ, ಒಂದು ಕಡೆ ಉದ್ದ, ಒಂದು ಕಡೆ ತುಂಡ. ಇನ್ನು ಫ್ರೆಂಡ್ಸ್, ನಂದು ಚೈನ್ ಆಲ್ರೆಡಿ ಮಾಡಿಸಿ 10-12 ವರ್ಷ ಆಯಿತು. ಈಗ ಇಷ್ಟಪ್ಪ ಚೈನ್ ಮಾಡ್ಸೋಕ್ಕಾಗೋದಿಲ್ಲ, ಅಷ್ಟೊಂದು ಶಕ್ತಿನೂ ನಮಗಿಲ್ಲ. ಇನ್ನು ಹಂಗಾಗಿ ಫ್ರೆಂಡ್ಸ್ ಬನ್ನಿ, ಶ್ರಾವಣ ಮಾಸದಲ್ಲಿ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಯಾರದೇ ಮನೆಗೆ ಹೋಗಿ ಕಿಚಡಿ ಮಾಡಿರ್ತಾರೆ, ಇಲ್ಲಾಂದರೆ ಶಾವಿಗೆ ಮಾಡಿರ್ತಾರೆ. ಶ್ರಾವಣ ಸೋಮವಾರ ಫ್ರೆಂಡ್ಸ್, ನಮ್ಮೂರು ಹಳ್ಳಿ ಜೀವನದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು. ಅಷ್ಟು ಇಷ್ಟ ಆಗುತ್ತೆ. ಮತ್ತು ಫ್ರೆಂಡ್ಸ್, ಆ ಟೇಸ್ಟೇ ಬೇರೆ ಇರುತ್ತೆ. ನಾವಿಲ್ಲಿ ಏನೇ ಟೇಸ್ಟ್ ಹಾಕಿ ಮಾಡಿದ್ರು ಮಾಮೂಲಿ ಟೇಸ್ಟೇ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್, ಇನ್ನು ಇವತ್ತು ಮಂಡೇ ಬೆಳಗ್ಗೆನೇ ಬಟ್ಟೆ ವಾಶ್ ಮಾಡಿ ಫ್ರೆಂಡ್ಸ್, ನಾನು ಬಟ್ಟೆನೆಲ್ಲ ಅಲ್ಲೇ ಸೋರಾಕಿದ್ದೆ. ನೋಡಿದ್ರೆ ಅಂದು ಕೂದಲು ಏರು ಎಷ್ಟು ತುದಿಗೆ ಹಾಕಿದ್ದೀನಿ. ಆ ಥರ ಇರಲಿ ಬಿಡಿ ಫ್ರೆಂಡ್ಸ್, ಏನು ಒಂದೇ ಏರ್ ಇರಬೇಕು ಅಂತೇನಿಲ್ಲ ಫ್ರೆಂಡ್ಸ್. ನೋಡಿ, ಈ ಸ್ಲೀವು ಒಂಥರ ನನಗೆ ಒಂದೊಂದು ಡ್ರೆಸ್ಗೂ ಒಂದೊಂದು ಹೊಲ್ದಿರ್ತಾರೆ ಅವರು. ಆದರೆ ಲೂಜ್ ಹೊಲ್ದಿದ್ದಾರೆ, ಇರಲಿ ಲೂಜೇ ಇರಬೇಕಲ್ವಾ. ಇದು ನಾನು 5.5 ಹೊಲಿಸಿದ್ದೀನಿ. ಆಮೇಲೆ ನಂದು ಬರ್ತಡೇ ಬ್ಲೌಸ್ಗೂ 5.5 ಇಡ್ಸಿದ್ದೀನಿ ಫ್ರೆಂಡ್ಸ್. ನೀವು ನೋಡಿರ್ತೀರಿ, ಅದೆಲ್ಲ ನಾನು ಫಿಲ್ಟ್ರಿಟ್ಟು ಹೊಲಿಸಿದ್ದೀನಿ. ಈ ಥರ ನರಿಗೆ ಬರುತ್ತಲ್ಲ, ಅದಕ್ಕೇನೋ ಇನ್ನೊಂದು ಹೇಳ್ತಾರಲ್ಲ ಫ್ರೆಂಡ್ಸ್, ಈ ಥರ ನರಿಗೆ ಬಂದು ಪಟ್ಟಿ ಇಟ್ಟು ಹೊಲಿದ್ರೆ ಅದಕ್ಕೆ ಬಫ್ ಇಟ್ಟು ಹೊಲಿಸಿದ್ದೀನಿ. ಒಂದೊಂದು ರೀತಿ ಹೊಲಿಸಿರ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ, ಹೆಂಗೂ ಬಟ್ಟೆ ತಗೊಂಡಿರ್ತೀವಿ, ಹೆಂಗೂ ಟೈಲರ್ಗೆ ಹೊಲಿಯೋಕ್ಕೆ ಕೊಡ್ತೀವಿ. ಇನ್ನು ಫ್ರೆಂಡ್ಸ್, ನೆನ್ನೆ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜನ ಮಾತಾಡ್ಕೊತಾ ಇದ್ರು, ಟೈಲರ್ಗೆ ಎಷ್ಟೊಂದು ದುಡ್ಡು ಕೊಡಬೇಕು ಮೇಡಮ್, ಏನಾದರೂ ಮಾಡಿ ಟೈಲರಿಂಗ್ ಕಲ್ತ್ಕೋಬೇಕು ನಾವೆಲ್ಲವ. ಫ್ರೆಂಡ್ಸ್, ನಾನು ಈಗ 10-15 ವರ್ಷದ ಮುಂಚೆ ಹೊಲಿತಾ ಇದ್ದೆ. ಈಗಲೂ ನಮ್ಮ ಮನೇಲಿ ಮಿಷನ್ ಇದೆ, ಆದರೆ ಅದು ನಿದ್ದೆ ಮಾಡ್ತಾಯಿದ್ದೆ.
ಯಾರೂ ಹೊಲಿಯಲ್ಲ ಫ್ರೆಂಡ್ಸ್. ನನಗೆ ನಿನ್ನೆ ನಾನು ಪೇಪರಲ್ಲಿ ಕಟ್ ಮಾಡಿದ್ದೀನಿ. ನಾನು ಕಟ್ಟಿಂಗೆಲ್ಲ ಸ್ವಲ್ಪ ಒಂದು 50% ಮಾಡ್ತಿದ್ದೀನೇನೋ, 50% ನೆನಪೈತಿ. ಈಗ ಮನಸ್ಸಲ್ಲಿ ಒಂದು ಅಂದ್ಕೊಂಡಿದ್ದೀನಿ, ಸುಮ್ಮನೆ ಯಾಕೆ ಫ್ರೆಂಡ್ಸ್ ಟೈಲರ್ಗೆ ನಾವು ಇಷ್ಟೊಂದು ದುಡ್ಡು ಕೊಡಬೇಕು, ಈ ಬರೀ ನಮ್ದು ನಾವು ಹೊಲ್ಕೊಂಡ್ರೆ ಸಾಕಲ್ಲ. ಒಂದು ಡ್ರೆಸ್ಸು ಈಗ ನೋಡಿ, ಈ ಡ್ರೆಸ್ನ ತಗೊಳ್ಳೋಕ್ಕೆ 700 ಆದರೆ ಹೊಲಿಯೋಕ್ಕೂ 700 ಕೊಡಬೇಕು ಸೇಮು. ಇನ್ನು ಫ್ರೆಂಡ್ಸ್, ನಾನು ಜಾಸ್ತಿ ರೆಡಿಮೇಡು ತಗೊಳ್ಳಲ್ಲ. ಯಾವಾಗಾದರೂ ನನ್ನ ಮಗಳು ಹೋದಾಗ ಬಂದಾಗ ಏನಾದರೂ ಅವಳು ಬಟ್ಟೆ ತರಕ್ಕೆ ಹೋದಾಗ ನಾನು ತಂದು ಕೊಟ್ಟಿದ್ರೆ ಅಷ್ಟೇ ನನ್ನ ಹತ್ರ ರೆಡಿಮೇಡ್ ಇರೋದು. ನಾನು ಜಾಸ್ತಿ ಯಾವುದು ರೆಡಿಮೇಡು ಟಾಪ್ ತಗೊಳ್ಳಲ್ಲ. ಒಂದು ಟಾಪ್ ತಗೊಂಡಿದ್ದೀನಿ ಫ್ರೆಂಡ್ಸ್, ಕೊಟ್ಟೆ 1 ತಿಂಗಳಾಯಿತು. ಆರ್ಟೇಷನ್ ನಾನು XXL ತಗೊಂಡಿದ್ದೀನಿ. ನನಗೆ XLೇ ಸಾಕು ಇವಾಗ. ಯಾಕೆಂದರೆ ನೋಡಿ ಫ್ರೆಂಡ್ಸ್, ನಾನೀಗ ಅಷ್ಟು ದಪ್ಪ ಇಲ್ಲ ನೋಡಿ, ಸಣ್ಣ ಆಗಿದ್ದೀನಿ ಫ್ರೆಂಡ್ಸ್. ನಾನು ಯಾವುದು ಡಯಟ್ ಮಾಡಿ ಏನು ಸಣ್ಣಾಗಿಲ್ಲ, ಆ ಥರ ಯಾರೂ ತಿಳ್ಕೊಬೇಡಿ. ಮಾಮೂಲಿ ಕೆಲಸದ ಬಿಜಿ, ತಿನ್ನೋದು ಟೈಮಿಗೆ ತಿಂದಿರಲ್ಲ, ಅಷ್ಟು ಬಿಟ್ಟರೆ ಫ್ರೆಂಡ್ಸ್. ನೀವು ಅಷ್ಟೇ, ಯಾರು ಜಾಸ್ತಿ ಡಯಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಗೊತ್ತಾ, ನಮಗೆ ಎಲ್ತು ಫಸ್ಟು ಮುಖ್ಯ. ಎಲ್ಲರೂ ನೆನ್ನೆ ಆ ಥರ ಮಾತಾಡ್ತಾಯಿದ್ರು ಫ್ರೆಂಡ್ಸ್. ಏನಂತ, ಅಯ್ಯೋ ನಾವೇ ಬಟ್ಟೆ ಹೊಲಿಯೋದನ್ನ ಕಲ್ತ್ಕೋಬೇಕು, ಬಟ್ಟೆ ಹೊಲಿಯೋದು ಕಲ್ತ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಇಷ್ಟೊಂದು ಅಮೌಂಟ್ ಕೊಡಬೇಕು. ಫ್ರೆಂಡ್ಸ್ ನಾನು ಅಷ್ಟೇ, ಎಷ್ಟು ಗೊತ್ತಾ, ಒಂದೊಂದು ಬ್ಲೌಸ್ಗೆ 750 800 ಆಗಿಬಿಡುತ್ತೆ, ಏನು ಮಾಡೋಂಗಿಲ್ಲ. ಆದರೆ ಫ್ರೆಂಡ್ಸ್ ನಾನು ಅವಾಗೆಲ್ಲ ಪಾಲ್ಸ್ ಹಾಕ್ತಿದ್ದೆ, ಬ್ಲೌಸ್ ಹೊಲಿತೆ. ಈಗ 15-20 ವರ್ಷದ ಮುಂಚೆ ಫ್ರೆಂಡ್ಸ್, ಇವಾಗಂತೂ ಇಲ್ಲ. ಈಗಲೂ ನಮ್ಮ ಮನೇಲಿ ಒಂದು ಮಿಷನ್ ಐತೆ, ಅದಕ್ಕೆ 700 ಕೊಟ್ಟು ಪವರ್ ತಂದು ಇಟ್ಕೊಂಡಿದ್ದೀನಿ. ಕಾಲಲ್ಲೇ ಪ್ರೆಸ್ ಮಾಡೋದು, ನನಗೆ ಕಾಲಲ್ಲಿ ತುಣಿಯೋಕ್ಕಾಗಲ್ಲ ಅಂತ. ನೋಡೋಣ ಫ್ರೆಂಡ್ಸ್, ಈ ವಾರ ವೀಕ್ ಆಫ್ ಇದ್ದಾಗ ಅದನ್ನು ತಂದು ಆಚೆಗೆ ಇಡಬೇಕು ಅಂದ್ಕೊಂಡಿದ್ದೀನಿ. ಅದು ಯಾವ ಪರಿಸ್ಥಿತಿ ಇದೆ, ಸ್ಟಿಚ್ ಬರುತ್ತಾ ಇಲ್ವಾ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೈ ಚಾನ್ಸ್ ಅದನ್ನು ತೆಗೆದ್ರೆ ನಿಮ್ಗೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಮಂಡೇ, ನಾನು ಸೆಕೆಂಡ್ ಶಿಫ್ಟ್ ಇದ್ದರೆ 7 ಗಂಟೆಗೆ ಎದ್ದೇಳ್ತೀನಿ ಫ್ರೆಂಡ್ಸ್. ಇವತ್ತೇನಿಲ್ಲ ಅಂದರೂ 7:30ಗೆ ಎದ್ದೆ ಅನ್ಕೋತೀನಿ. ಎದ್ದ ತಕ್ಷಣ ಮಾಮೂಲಿ ನನ್ನ ಕೆಲಸ, ಬಟ್ಟೆ ವಾಶ್ ಮಾಡಲಿಲ್ಲ, ಬಟ್ಟೆನ ನೆನೆಸ್ದೆ ಅಷ್ಟೇ. ಮತ್ತು ನೀರು ಬಂತಲ್ಲ, ಒಂದು 10 ನಿಮಿಷ ಕಾಲ ಹೊರ್ಬಿಟ್ಟು ಇನ್ನೂ ನೀರು ಬರ್ತಾಯಿದೆ ಅಂತ ಕೈಯಲ್ಲೇ ವಾಶ್ ಮಾಡೋಕ್ಕೆ. ಮಿಷನ್ ಕೆಟ್ಟೋಗೈತೆ, ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ನೀರು ಪ್ರಾಬ್ಲಮ್ ಇರೋದ್ರಿಂದ. ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಿಸಿಬೇಳೆ ಬಾತ್ ಮಾಡಿ, ಇನ್ನು ಸೌತೆಕಾಯಿ ಮತ್ತು ಬೀನ್ಸ್ಕಾಯಿ ತಂದು ಅದೆಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಆ ವೀಡಿಯೋನ ಫುಲ್ಲು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಫುಲ್ ವೀಡಿಯೋನ. ಇನ್ನು ಫ್ರೆಂಡ್ಸ್, ಒಳಗಡೆ ಗಾಡಿ ಬರ್ತಾಯಿದ್ದಲ್ಲ, ಅದಕ್ಕೋಸ್ಕರ ಇದು ಕ್ಲೋಸ್ ಆಗ್ತಾಯಿಲ್ಲ ಸ್ಕ್ರೀನು. ಒಳಗೆ ಕಿಚನಲ್ಲಿ ನನ್ನ ಮಗಳು ಇದು ಓಪನ್ ಮಾಡಿಬಿಟ್ಟು ಬಂದವಳು ವಿಂಡೋನ. ಅವಳು ಈಗ ಮೆಂತ್ಯ ಸೊಪ್ಪು ಮತ್ತು ಏನೇನೋ ತರಕಾರಿ ಪಲ್ಯ ಮಾಡೋಕ್ಕೆ ಕೂಗಿಸಿದ್ಲು. ಪ್ರೋಟೀನ್ ಅಂಶದ್ದು ಏನಾದರೂ ಡೈಲಿ ತಿನ್ನಬೇಕು ಅಂತ ಕೂಗಿಸಿಟ್ಟಿದ್ದಾಳೆ, ಆಮೇಲೆ ಕಾಳು ಮಾಡ್ಕೊತಾಳೆ. ಹಾಗಾಗಿ ಫ್ರೆಂಡ್ಸ್, ಏನು ಹೇಳ್ತಾಯಿದ್ದೆ, ಈ ಥರ ಮನೆಯಲ್ಲೇ ನಾನು ಸಾಂಬಾರು ರೆಡಿ ಮಾಡಿದ್ದೀನಿ. ತಂದಿದೆ ತರಕಾರಿ ಎಲ್ಲ, ಬಿಸಿಬೇಳೆ ಬಾತು ಮಾಡಿದೆ. ಇನ್ನು ಸ್ನಾನ ಆಯಿತು. ಇನ್ನು ಫ್ರೆಂಡ್ಸ್, ಇವತ್ತು ಮಂಡೇ ಅಲ್ವಾ, ಎಲ್ಲ ಹೂವು ಎಲ್ಲ ಪೂರ್ತಿ ಚೇಂಜ್ ಮಾಡಿ ದಪ್ಪ ಹೂವು ತಂದಿದೆ. ಹೆಂಗೆ ಅಂದರೆ ಫ್ರೆಂಡ್ಸ್, ನಾನು ಅವತ್ತು ಚಿಕ್ಕಪೇಟೆಗೆ ಹೋಗಿದ್ದೆನಲ್ಲ, ಅವತ್ತು ವೀಡಿಯೋ ಹಾಕಿದ್ದೀನಿ ನೋಡಿ. ಹಂಗೆ ಮಾರ್ಕೆಟ್ಗೆ ಹೋಗಿದೆ, ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ತಂದಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಸ್ಮೆಲ್ಲು. ನೀವು ಯಾರಾದರೂ ಬೇಕು ಅಂದರೆ ಇಲ್ಲ ಅಂಗಡಿಲಿ ಹೋಗಿ ತರ್ಬಿಡಿ. ಏನು ಫ್ರೀ ಬಸ್ ಇದೆ, ಒಂದು 6 ತಿಂಗಳಿಗಾಗಷ್ಟು ನೀವು ಪೂಜೆ ಐಟಮ್ ತರ್ಬೋದು. ಎಣ್ಣೆ ಒಂದು ನಾನು ಅಲ್ಲಿ ತಂದಿಲ್ಲ, ನೆಕ್ಸ್ಟ್ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸುಮ್ಮನೆ ಇಲ್ಲಿ ಯಾಕೆ ಎಣ್ಣೆ 200-300 ಕೊಡಬೇಕು, ಅಲ್ಲೇ ಹೋಲ್ಸೇಲ್ ರೇಟಲ್ಲಿ ಒಂದು 50 ರೂಪಾಯಿ ಕಮ್ಮಿ ಇದ್ದರೆ ಬಾಕ್ಸ್ ಬರುತ್ತೆ, ಅದು 10 ಲೀಟ್ರದ್ದು ಒಂದು ಬಾಕ್ಸ್ ತಂದು ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಹೆಂಗೂ ನಾವು ತಿಂಗಳಿಗೆ 2 ಲೀಟ್ರ್ 3 ಲೀಟ್ರ್ ತರ್ತೀವಿ, ಅವರಿಲ್ಲಿ 50 ರೂಪಾಯಿ ಲಾಭ ಹಿಡ್ದೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಬಾಕ್ಸ್ ಸಮೇತ ತಂದು ಬಿಡೋಣ. ಇಲ್ಲ ಬಾಟಲ್ಗಳಿರ್ತವೆ, ಬಾಟ್ಲಾದರೂ ಸರಿ, ಅದಾದರೂ ತಗೊಂಡ್ರೆ ಫ್ರೆಂಡ್ಸ್ ಒಂದೊಂದೇ ಬಾಟ್ಲು ನಾವು ಯೂಸ್ ಮಾಡ್ಕೊಬೋದಲ್ಲ. ಒಂದು 7-8 ಮಂತ್ ಆಗುತ್ತೆ ಒಂದು ಟೈಮ್ ನಾವು ಖರ್ಚು ಮಾಡಿದ್ರೆ. ಅಂದ್ಕೊಂಡಿದ್ದೀನಿ, ಹೋಗಿ ಯಾವತ್ತಾದರೂ ತಗೊಂಡು ಬರ್ತೀನಿ. ಈಗ ಸದ್ಯಕ್ಕೆ ಫ್ರೆಂಡ್ಸ್, ನಾನು ಇನ್ನು ಲಕ್ಷ್ಮಿ ಹಬ್ಬಕ್ಕೆ ಹೂವು ಒಂದು ತರಕ್ಕೆ ಹೋಗಬೇಕು. ಲಕ್ಷ್ಮಿ ಹಬ್ಬದ ಕೆಲಸನೂ ನಮ್ಮ ಮನೇಲಿ 50% ಆಗೋಗಿದೆ. ಇನ್ನೇನು ಫ್ರೆಂಡ್ಸ್, ಇವತ್ತಾಲೆ ತಾರೀಕು ಬಂದು 3ನೇ ತಾರೀಕು ಬಂದೋಯ್ತು. ಈಗ ಇನ್ನು ಸ್ವಲ್ಪ ಡೈಲಿ ಕೆಲಸ ಮಾಡ್ತಾ ಇರಬೇಕು ಫ್ರೆಂಡ್ಸ್. ದಿನ ಹೆಂಗೆ ಬರುತ್ತೆ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಈ ವೀಕಲ್ಲಿ ಫ್ರೆಂಡ್ಸ್ ನಂದೊಂದು ವೀಕ್ ಆಫ್ ಐತೆ. ಆವತ್ತು ಫುಲ್ಲು ಡೋರ್ಗಳೆಲ್ಲ ಉಜ್ಜಿ ದೇವ್ರಿಗೆ ಏನೇನು ನಮಗೆ ಪೂಜೆಗೆ ಬೇಕು ಅವು ಬಟ್ಟೆಯಲ್ಲಿಟ್ಟಿದ್ದೀವಿ, ಸ್ಕ್ರೀನಲ್ಲಿಟ್ಟಿದ್ದೀವಿ, ಎಲ್ಲನೂ ಹುಡುಕಿ ಫ್ರೆಂಡ್ಸ್. ಒಂದು ಸಲ ಆ ಪಾತ್ರೆ ಎಲ್ಲನೂ ವಾಶ್ ಮಾಡ್ಕೊಂಡು ಮತ್ತು ತಟ್ಟೆಗಳು, ಅದಕ್ಕೆ ಏನೇನು ಬೇಕು ಬೌಲ್ಗಳು ಎಲ್ಲನೂ ಎತ್ತಿಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲನೂ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದಾಳೆ ನನ್ನ ಮಗಳು ಪೂಜೆ ಆದಮೇಲೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಮತ್ತೆ ಆ ದೇವ್ರ ಸಾಮಾನ ನಾನು ಆಚೆಲೆ ಇಟ್ಕೊತೀನಿ. ಯಾಕೆಂದರೆ ಗೌರಿ ಗಣೇಶನ ಕೂರಿಸ್ತೀನಿ. ನೋಡೋಣ ಫ್ರೆಂಡ್ಸ್, ಈ ಸಲ ನಾನು ಅತಿ ದೊಡ್ಡ ಗಣೇಶನ ತರಬಾರ್ದು ಅಂದ್ಕೊಂಡಿದ್ದೀನಿ. ಅಲ್ಲಿಗೋಗಿ ಗೌರಿ ಗಣೇಶನ ನೋಡಿದಾಗ ಮನಸ್ಸಿಗೆ ಏನು ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಚಿಕ್ಕದೇ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ, ತಂದಾಗ ನಾನು ಹೆಂಗೋ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಲ್ಲ. ಇಷ್ಟು ನನ್ನ ರೋಟೀನ್ ಆಯಿತು. ಇನ್ನು ಫ್ರೆಂಡ್ಸ್, ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನಾನು ಬೆಳಗ್ಗೆನೇ ಬಟ್ಟೆನ ಐರನ್ ಮಾಡ್ಕೊತೀನಿ, ನೈಟ್ ಏನು ಮಾಡಲ್ಲ. 11:15 ಬಂದು ಮಲ್ಕೊತೀನಿ. ಇನ್ನು 4 ಡೇಸಿಂದ ಸಾಂಬಾರು ಮಾಡಿರಲಿಲ್ಲ. ನನ್ನ ಮಗಳು ನೀನು ಏನು ಸಾಂಬಾರು ಮಾಡೇ ಇಡಲ್ಲ, ಏನಾದರೂ ಮಾಡ್ಬೋದು ಅಂತ. ಇನ್ನು ರಾತ್ರಿ ಮೊಸರು ಸಾಂಬಾರು ಮಾಡಿದ್ದು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಆದರೆ ಮುದ್ದೆ ಆರೋಗಿತ್ತು. ಇನ್ನು ನಾನು ಬರೋದು ಲೇಟಲ್ಲ, ಅವಳಿಗೆ ಹೇಳಿರ್ತೀನಿ ನೀನು ಊಟ ಮಾಡಿ ಮಲ್ಕೊ ಅಂತ. ಆದರೂ ಅವಳು ಮಲ್ಕೊಂಡಿರಲ್ಲ. ನಾನು ಅದನ್ನೇ ಕಲಿಸ್ಕೊಂಡು ಮುದ್ದೆ ತಿಂದು ಮಲ್ಕೊಂಡೆ ಫ್ರೆಂಡ್ಸ್. ಯಾಕೆಂದರೆ ಮುದ್ದೆ ತುಂಬ ಚೆನ್ನಾಗಿ ಮಾಡ್ತಾಳೆ.
ನಾನು ಬರೋದು ಲೇಟ್ ಅಲ್ವಾ. ಇನ್ನು ಹಂಗಾಗಿ ಫ್ರೆಂಡ್ಸ್ ನನ್ನ ಡೈಲಿ ರೋಟೀನ್. ಇನ್ನು ಫ್ರೆಂಡ್ಸ್ ಇವತ್ತೊಂದು ಖುಷಿ ವಿಷಯ, ನನ್ನ ಯೂಟ್ಯೂಬ್ ಫ್ರೆಂಡ್ಸೇ ಪ್ರತಿಮಾ ಅಂತ ಇದ್ದಾರೆ, ಅವ್ರದ್ದು 4000 ವಾಚ್ ಅವರು ಕಂಪ್ಲೀಟ್ ಆಗಿದೆ ಅಂತೆ. ಅವ್ರಿಗೆ ಫೋನ್ ಮಾಡಿದೆ. ಯಾಕಂದರೆ ಫ್ರೆಂಡ್ಸ್ ನಾವು ಮೀಟಪ್ಪಲ್ಲಿ ಏನಿಲ್ಲ ಅಂದರೂ ಒಂದು 30-40 ಜನ ಫೋನ್ ನಂಬರ್ ಎಲ್ಲ ಇಟ್ಕೊಂಡಿದ್ವಿ. ಅವರು ಏನಾದರೂ ಇದ್ದಾಗ ನನಗೆ ಫೋನ್ ಮಾಡ್ತಾರೆ. ಇನ್ನೊಬ್ಬರು ಮಹಾನಂದ ಅಂತ, ಅವರು ಮೊನ್ನೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು. ನಾನು ಒಂದು ಮನಸ್ಸಿನ ಮಾತದ್ದು ಒಂದು ವೀಡಿಯೋ ಹಾಕಿದೆ. ಆವಾಗ ಅಕ್ಕ ತುಂಬ ಚೆನ್ನಾಗಿದೆ ಈ ವಿಡಿಯೋ ಅಂದ್ಬಿಟ್ಟು ಸೂಪರ್ ಅಂತ ಹಾಕಿದರು. ಯಾವಾಗಾದರೂ ಒಂದು ಟೈಮು. ಇನ್ನು ಫ್ರೆಂಡ್ಸ್ ನಾನಂತೂ ಯಾವುದೇ ಫ್ರೆಂಡ್ಗಳಿಗೆ ಫೋನ್ ಮಾಡೋದಿರ್ಬೋದು, ಏನಾದರೂ ಒಂದು ಮಾತಾಡೋದಿರೋದು ಯಾವುದನ್ನೂ ಮಾಡಲ್ಲ ಫ್ರೆಂಡ್ಸ್. ಯಾಕೆಂದರೆ ಕೆಲ್ಸಕ್ಕೆ ಹೋಗ್ತೀನಿ. ಇನ್ನು ಮನೆಗೆ ಬಂದರೆ ನಮ್ಮ ಮನೆ ಕೆಲಸ, ಏನು ಅಡುಗೆ ಮಾಡೋದು, ಏನು ತಿಂಡಿ ಮಾಡೋದು, ಏನು ಇದೇ ನೋಡ್ತೀನಿ ಫ್ರೆಂಡ್ಸ್. ಜಾಸ್ತಿ ನಾನು ಯಾವುದಕ್ಕೂ ತಲೆ ಕೊಡಲ್ಲ. ಫ್ರೆಂಡ್ಸ್ ಬಗ್ಗೆ ಮಾತಾಡೋದು, ಫ್ರೆಂಡ್ಸ್ ಜೊತೆ ಹೋಗೋದು ಏನಿಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಮ ಟೈಮು ನಮ್ಗೆ ಅಷ್ಟೇ ಸರಿ ಹೋಗುತ್ತೆ. ಕೆಲಸ ಮಾಡೋದು, ಮನೆ ಕೆಲಸ ಮಾಡೋದು ಇಲ್ಲಿಗೆ ಸರಿ ಹೋಗುತ್ತೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಇಷ್ಟು ಇವತ್ತಿಂದು ನನ್ನ ರೋಟೀನ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಯಾವಾಗ ವೀಡಿಯೋ ಆಗುತ್ತೆ ಆವಾಗ ವೀಡಿಯೋ ಮಾಡಾಕ್ತೀನಿ. ಈ ನಡೆ ಒಂದು ವೀಕಿಂದ 1-2 ವೀಡಿಯೋ ಜಾಸ್ತಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ವಾಚ್ ಅವರ್ಸ್ ಬೇಗ ಆಗಲಿ ಅಂತ. ನೋಡೋಣ ಫ್ರೆಂಡ್ಸ್, ಈ ವರ್ಷ 28ನೇ ತಾರೀಕಿಗೆ ನಂದು ಮುಗ್ದೋಗುತ್ತೆ. ನೋಡೋಣ, ಈ ವಾಚ್ ಅವರ್ಸ್ ಕಂಪ್ಲೀಟು ಮುಗಿಲಿಲ್ಲ ಅಂದರೆ ನೆಕ್ಸ್ಟು 1ನೇ ತಾರೀಕಿಂದನಾದರೂ ಫುಲ್ ಕಂಪ್ಲೀಟಾಗಿ ಇದು ಲೈವ್ನ 2 ಅವರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಮೊದಲು ಹೊಟ್ಟೆಪಾಡು ನೋಡಬೇಕು, ಆಮೇಲೆ ಸೋಷಿಯಲ್ ಮೀಡಿಯಾ ಕಡೆ ನೋಡಬೇಕಲ್ಲ. ಹಂಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ನಂದು ಕೆಲಸ ಮುಗಿದು ಈಗ ಸಮಾಧಾನದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್ ನೋಡಿ, ಇಷ್ಟೆಲ್ಲ ಆಗಿ ಎಲ್ಲ ಮುಗೀತು. ಇನ್ನು ಬನ್ನಿ, ನಾನು ಪೂಜೆ ಯಾವ ರೀತಿ ಮಾಡಿದ್ದೀನಿ. ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಲೇಟಾಗಿ ಪೂಜೆ ಮಾಡಿದ್ರು. ಹೆಂಗೆ ಹೂವು ಎಲ್ಲನೂ ತೆಗ್ದಿದ್ದೀನಿ. ಹೂವು ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ಆ ವಿಡಿಯೋನು ಅದನ್ನು ನಿಮಗೀಗ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿದ್ರ ಫ್ರೆಂಡ್ಸ್, ಬನ್ನಿ ಈಗ ದೇವ್ರ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಪೂರ್ತಿ ಎಲ್ಲ ಹೂವು ಕೆಳಗಡೆ ಐತೆ, ಅದೀಗ ಎತ್ತಾಕ್ತೀನಿ ಫ್ರೆಂಡ್ಸ್. ಹಾಗೆ ಏನು ಬಿಡಲ್ಲ ಅರ್ಜೆಂಟ್ಗೆ. ನಾನು ಫ್ರೆಂಡ್ಸ್ ನನಗೆ ಮಾರಿಗೋಲ್ಡು ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ಇದು 2 ದಿನ ಆದರೂ ಬಾಡಲ್ಲ ಫ್ರೆಂಡ್ಸ್. ಇನ್ನು ನೋಡಿ ಫ್ರೆಂಡ್ಸ್, 2 ಬಾಟ್ಲ್ ಆಯಲಲ್ಲಿ ಆಲ್ರೆಡಿ 1/4% ಖಾಲಿಯಾಗಿದೆ ನೋಡಿ ಫ್ರೆಂಡ್ಸ್. ತುಂಬ ಇಷ್ಟ ನನಗೆ ಫ್ರೆಂಡ್ಸ್. ಬಳೆ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು. ನನಗೆ 2 ಮಲ್ಲಾರ ಬಳೆ ನನಗೆ ಕೈವಾರದಲ್ಲಿ ಒಂದು ತಗೊಳಕ್ಕೋಗಿ ಇನ್ನೊಂದು ಸಿಕ್ಕಿತ್ತು. ಅದು ಚಿಕ್ಕದು ಮೇಲಿದೆ, ಅದು ಲಕ್ಷ್ಮಿ ಇಟ್ಟಿದ್ದೀನಲ್ಲ ಕಾಣಿಸಲ್ಲ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಲಕ್ಷ್ಮಿನ ನಾನು ಯಾವ ಪೆಟ್ಟಿಗೆಗೂ ಇಟ್ಟು ಮುಚ್ಚಿಡಲ್ಲ. ಡೈಲಿ ಅದಕ್ಕೊಂದು ಹೂವು ನೀರು ಹಾಕಿ ಪೂಜೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಆಲ್ರೆಡಿ ಮಂಡೇ ಹೂವು ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್. ಯಾವಾಗ ಒಂದಿನ ಬಿಟ್ಟು ಒಂದಿನ ನಾನು ಹೂವನ್ನ ಚೇಂಜ್ ಮಾಡ್ತೀನಿ. ಇನ್ನು ಅದು ಬುದ್ಧ ಬಂದು, ಇದು ಸಾಯಿಬಾಬಾ ಬಂದು ನನಗೆ ನನ್ನ ಬರ್ತಡೇ ಗಿಫ್ಟು, ಗಣೇಶ ಬರ್ತಡೇ ಗಿಫ್ಟು, ಮತ್ತು ಅದು ಸುಬ್ರಹ್ಮಣ್ಯಂದು ತ್ರಿಶೂಲ ಅದು ಬರ್ತಡೇ ಗಿಫ್ಟು. ಎಷ್ಟೊಂದೆಲ್ಲ ನನಗೆ ಗಿಫ್ಟು ದೇವ್ರದ್ದು ಬಂದಿರೋದನ್ನ ಅದರೊಳಗಡೆ ಇಟ್ಟಿದ್ದೀನಿ. ಇನ್ನು ಒಂದೇ ಒಂದು ಫೋಟೋ ಇಟ್ಟು ದೇವ್ರ ಮನೇಲಿ ಪೂಜೆ ಮಾಡಬೇಕು, ಎಲ್ಲನೂ ಹಾಕ್ಸಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ ಯಾವಾಗ ಟೈಮು ಕೂಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಓಕೆ ಫ್ರೆಂಡ್ಸ್, ಬಾಯ್.